ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ವಾಟರ್ ಟ್ಯಾಂಕ್ ಸ್ವಚ್ಛತೆ ಇಲ್ಲದೆ ಅನೈರ್ಮಲ್ಯ ಹೆಚ್ಚಾಗಿ 15 ಜನರಿಗೆ ವಾಂತಿ ಭೇದಿ. ವಾಟರ್ ಟ್ಯಾಂಕ್ ಸ್ವಚ್ಛತೆ ಇಲ್ಲದೆ ಅನೈರ್ಮಲ್ಯ ಹೆಚ್ಚಾಗಿ 15 ಜನರಿಗೆ ವಾಂತಿ ಭೇದಿ, ಆಸ್ಪತ್ರೆಗೆ ದಾಖಲು. ತಾಲೂಕು ಪಂಚಾಯಿತಿ ಇಒ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಲಕ್ಷ್ಯದಿಂದ ಒಂದೇ ಗ್ರಾಮದ 15 ಜನರಿಗೆ ವಾಂತಿ ಭೇದಿ. ಮಾಧವರ ಗ್ರಾಮದ ಹರೀಶ್ ಎಂಬಾತನ ಮಗಳಾದ ವಿದ್ಯಾರ್ಥಿನಿ ಪೂರ್ಣಿಮಾ 15 ವರ್ಷ ಸಾವು. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ತೀತಾ ಗ್ರಾಮ ಪಂಚಾಯಿತಿಯ ಮಾಧವರ ಗ್ರಾಮ. ಮಾಧವರ ಗ್ರಾಮದ 15 ಜನರಿಗೆ ವಾಂತಿ ಭೇದಿಯಿಂದ ಕೊರಟಗೆರೆಯ ಆಸ್ಪತ್ರೆಗೆ ದಾಖಲು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಸೇರಿ ಸಾಮಾಜಿಕ ಜಾಲತಾಣಕ್ಕೆ ಮಾತ್ರ ಸೀಮಿತವಾದ ಅಧಿಕಾರಿ ವರ್ಗ. ಆರೋಗ್ಯ ಇಲಾಖೆ ಟಿಎಚ್ಒ ಮತ್ತು ತಾಲೂಕು ಪಂಚಾಯಿತಿ ಇಒ ಕೇಂದ್ರ ಸ್ಥಾನದಲ್ಲೇ ಇರದೆ ಸಮಸ್ಯೆ ದಿಗ್ಗುಣ. ಆರೋಗ್ಯ ಇಲಾಖೆ ಟಿಎಚ್ಒ ಮತ್ತು ತಾಲೂಕು ಪಂಚಾಯಿತಿ ಇಒ ಕೇಂದ್ರ ಸ್ಥಾನದಲ್ಲೇ ಇರದೆ ಸಮಸ್ಯೆ ದ್ವಿಗುಣ. ವಾಟರ್ ಟ್ಯಾಂಕು, ನೀರಿನ ತೊಟ್ಟಿ, ಚರಂಡಿ, ಕುಡಿಯುವ ನೀರಿನ ಸ್ವಚ್ಛತೆಯೇ ಗ್ರಾಮದಲ್ಲಿ ಮರೀಚಿಕೆಯಾಗಿ ಬಿಟ್ಟಿದೆ. ಮಾಧವರ ಗ್ರಾಮದಲ್ಲಿ ಕಳೆದ ವಾರದಿಂದ ಅನಾರೋಗ್ಯ ನಿರ್ಲಕ್ಷ್ಯವನ್ನ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ನೆಪ ಮಾತ್ರಕ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ಟಿಎಚ್ಒ ಕೊರಟಗೆರೆ. ಇಷ್ಟು ಗುಣಮುಖ ಅಷ್ಟೇ ಅದರಲ್ಲೇನಿಲ್ಲ. ಈ ಊರಲ್ಲಿ ವಿಸಿಟ್ ಮಾಡಿರೋದು ಎಷ್ಟು ಪ್ರಕರಣ ಇದೆ, ಅದ್ರಲ್ಲಿ ಎಷ್ಟು ಗುಣ ಆಗಿದ್ದಾವೆ, ಇನ್ನೆಷ್ಟಿದಾವೆ ಡೊಂಗಿ ಪ್ರಕರಣಗಳು? ಡೆಂಗ್ಯೂ ಇಲ್ಲ ಸರ್, ಡೆಂಗ್ಯೂ ಏನ್ ಬಂದಿಲ್ಲ. ವಾಂತಿ ಭೇದಿ ಆಗಿತ್ತು ಅಷ್ಟೇ ಸರ್. ಶನಿವಾರ ಇಂದ. ಏನ್ ಕಾರಣಕ್ಕೆ ಗೊತ್ತಿಲ್ಲ ಸರ್, ಅದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇಬ್ರು ಅಡ್ಮಿಟ್ ಆಗಿದ್ದಾರೆ ಸರ್ ಅಷ್ಟೇ. ಅಲ್ಲ ಮೇಡಮ್, 12-13 ಜನ ಅಟ್ ಎ ಟೈಮ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ ಅಂತಂದ್ರೆ ಕಾರಣ ಬೇರೆ? 12 ಒಂದೇ ದಿನ ಅಲ್ಲ ಸರ್, ಅದೇ ಒಬ್ರು ಅಡ್ಮಿಟ್ ಆಗಿದ್ರು, ಅವ್ರಿಗೆ ಒಂದ್ಸತಿ 2 ಸತಿ ಆಗಿತ್ತು ಅಷ್ಟೇ ಸರ್. ಒಂದೇ ಕಾಲಕ್ಕೆ 12-13 ಜನ ಅಡ್ಮಿಟ್ ಆಗ್ತಾರೆ ಅಂದ್ರೆ ಸ್ವಚ್ಛತೆ ಇಲ್ಲ. ಸ್ವಚ್ಛತೆ ಇಲ್ಲ ಸರ್. ಮನೆ ಮುಂದೆ ಚರಂಡಿಗಳು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಹಂಗಾಗಿ ಚರಂಡಿ ಎಲ್ಲ ತೆಗ್ಸಕ್ ಹೇಳಿದೀವಿ ಸರ್. ಪಂಚಾಯತಿಗೆ ಹೇಳಿದೀವಿ ಸರ್, ಪಂಚಾಯತಿಗೆ ಅರ್ಜಿನೂ 2-3 ಸತಿ ಕೊಟ್ಟಿದ್ವಿ. ಏನಂತಾರೆ ಸರ್? ಅದೇ ಮಾಡ್ತೀವಿ ಅಂತಾರೆ, ಮಾಡ್ತೀವಿ ಸರ್. ಇವಾಗ ಮಾಡಿದ್ದಾರೆ ಸರ್. ನೀವು ಟಿಎಚ್ಒ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಕೊಟ್ಟಿದೀವಿ ಸರ್, ಅರ್ಜಿ ಎಲ್ಲ ಬರ್ದು ಹಾಕಿದ್ವಿ ಸರ್. ನಾವು ಮಾಮೂಲಿ ಲಾರೋ ಸರ್ವೆ ಎಲ್ಲ ಮಾಡ್ತಿರ್ತೀವಿ, ಅವಾಗೆಲ್ಲ ಸ್ವಚ್ಛತೆ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ, ಕೈಗಳು ಸ್ವಚ್ಛತೆ ಬಗ್ಗೆ ಹೇಳ್ತಿರ್ತೀವಿ, ಈ ಮನೆ ಮುಂದೆ ಎಲ್ಲ ಕ್ಲೀನ್ ಆಗಿ ಇಕ್ಕಡ್ರಿ ಅಂತ ಹೇಳ್ತಿರ್ತೀವಿ, ಎಲ್ಲ ಹೇಳ್ತಿರ್ತೀವಿ. ಆದ್ರೂ ಅವರು ಅರ್ಜಿ ಕೊಟ್ಟು ಎಷ್ಟು ದಿವಸ ಆಗಿದೆ? ಒಂದು 15 ದಿನ ಆಗಿದೆ ಸರ್. 15 ದಿವಸ ಇಲ್ಲಿವರೆಗೂ ಬಂದಿಲ್ಲ? ಇಲ್ಲ ಸರ್, ಬಂದಿರಲಿಲ್ಲ. ಕ್ಲೀನ್ ಮಾಡೇ ಇಲ್ಲ ಅವರು? ಮಾಡಿದ್ದಾರೆ ಸರ್, ಈಗ ಶನಿವಾರ ಮಾಡಿದ್ದಾರೆ ಸರ್. ನಿಮ್ಮ ಹೆಸರು? ತುಂಗಾದೇವಿ ಸರ್. ಏನಾಗಿದೆ ಅಂತಂದ್ರೆ, ನೀರಿಂದು ಈ ಜಲ್ ಜೀವನ್ ಮಿಷಿನ್ ಬಂತಲ್ಲ, ಅದಕ್ಕಿಂತ ಮುಂಚೆ ಒಂಥರ ಪೈಪ್ ಲೈನ್ ಇತ್ತು, ಈಗ ಒಂಥರ ಪೈಪ್ ಲೈನ್ ಆಗಿದೆ. ಆ ಪೈಪ್ ಲೈನ್ ಅಲ್ಲಿ ಒಡೆದೋಗಿದೆ. ಎಲ್ಲಿ? ಬರೋ ಇದ್ರಲ್ಲಿ ಆ ರೋಡ್ ಸೈಡ್ ಅಲ್ಲಿ ಎಲ್ಲ ತಿಪ್ಪೆಗಳು ಹಾಕೊಂಡಿದ್ದಾರೆ, ಮತ್ತೆ ಇದ್ರಲ್ಲೂ ಹಾಕೊಂಡಿದ್ದಾರೆ. ಆ ನೀರು ಮತ್ತೆ ವಾಪಸ್ಸು ರಿಟರ್ನ್ ಇಲ್ಲಿಗೆ ಬರುತ್ತೆ. ನಾವು ಇವ್ರಿಗೆ ಹೇಳ್ತೀವಿ, ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಮನೆ ಇರೋದು ಅಲ್ಲಿ. ಯಾರ್ದು ಹೇಳ್ರಿ? ಹೇಳಿ. ಆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾವ್ರಲ್ಲ, ಅವ್ರ ಮನೆ ಇರೋದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಇಡೀ ಊರನ್ನೇ ಇಲ್ಲಿಂದ ಹಿಂಗ್ ಬರುತ್ತೆ, ಇಲ್ಲಿಂದಲೂ ನೀರು ಬರುತ್ತೆ, ಇಲ್ಲಿಂದಲೂ ನೀರು ಬರುತ್ತೆ. ಅರ್ಧ ಊರು ನೀರು ಇಲ್ಲಾಸೆ ಹೋಗ್ಬೇಕು. ಇದೇ ರಾಜಕಾಲುವೆ, ಅದೇನೋ ಹೇಳ್ತಾರಲ್ಲ ಅದು. ಆ ಕಾಲುವೆನಲ್ಲಿ ನೀರು ಬಿಡ್ತಾ ಇಲ್ಲ, ಅಲ್ಲಿ ಕಿತ್ತಾಕ್ಬಿಟ್ಟದೆ. ಪಂಚಾಯತ್ ಅವ್ರು ಕ್ಲೀನ್ ಮಾಡಿದ್ರು, ನಾವೇ ಮೆಂಬರ್ ಆಗಿದ್ರು, ನಾವೇ ಇದು ಮಾಡಿದ್ರು, ನಾವು ಎಲ್ಲ ರೆಡಿ ಮಾಡಿದ್ರು, ಅವ್ರು ಮತ್ತೆ ಕಿತ್ಬಿಟ್ಟು ಅದ್ ಒಳಗೆ ಹಾಕ್ತಾರೆ, ಅದ್ ಬಂದ್ ಮಾಡ್ತಾರೆ. ನೀವೇ ನೋಡಿ, ಅದರಿಂದ ಏನಾಗುತ್ತೆ ಗೊತ್ತಾ, ವಾಪಸ್ ಎಲ್ಲ ಸಮಸ್ಯೆ ಇಲ್ಲಿಗೆ ತುಂಬ್ಕೊಂತದೆ. ಆ ಕಸ ಇವೆಲ್ಲ ತುಂಬ್ಕೊಂತ. ಎಷ್ಟು ದಿನ ಆಗಿದೆ ಹಾಗೆ ಸರ್? ಇದು ಆ 1 ವರ್ಷದಿಂದ ಆಗೈತೆ, ಇವತ್ತಿನಿಂದ ಅಲ್ಲ, 1 ವರ್ಷದಿಂದ ಐತೆ. ಬಟ್ ಯಾರು ಮಾತಾಡೋರಿಲ್ಲ. ಪಂಚಾಯತ್ ಗಮನ ತಂದಿಲ್ಲ ನೀವು ಸರ್? ಪಂಚಾಯತ್ ಗಮನಕ್ಕೆ ನಮ್ ಪಿಡಿ ಆಗ್ಲಿ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಗಮನಕ್ಕೆ ತಂದೈತೆ. ಅವ್ರಿಗೂ ನಾವು ಬಾಯಿಗೆ ಬಂದಂಗೆನೆ ಬೈದು ಬಿಟ್ಟು ಸಮೇತ ಹೇಳವ್ರೆ ನಮ್ಮ ಊರಿನ ಜನಗಳು. ಬಟ್ ನಾವು ಏನ್ ಮಾಡ್ಬೇಕು, ಅರ್ಜಿಗಳು ಸಮೇತ ಕೊಟ್ಟಿದ್ದೀವಿ. ಎಷ್ಟು ಅರ್ಜಿ ಕೊಟ್ಟಿದ್ದೀರಾ? ಕ್ಲೀನ್ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ಎಷ್ಟು ಅರ್ಜಿ ಕೊಟ್ಟಿದ್ದೀರಾ ಸರ್? ಮಾಧವರದಾಗೆ 110 ಮನೆ ಇದು ಏಕೆ ಜನಾಂಗದವ್ರೆ,
ಇಲ್ಲಿ ಒಂದು 68 ಮನೆಗಳು ಹೆಚ್ಚು ಕಮ್ಮಿ ಅಷ್ಟು. ಅಂದಾಜು ಎಷ್ಟು ಜನ ವಾಸ ಮಾಡ್ತಾರೆ ಈ ಗ್ರಾಮದಲ್ಲಿ? ಸರ್ 1,000ಕ್ಕಿಂತ ಜಾಸ್ತಿ ಜನ ಅವ್ರೆ ಸರ್. 1,000ಕ್ಕಿಂತ ಜಾಸ್ತಿ ಜನ ಅವ್ರೆ. 2 ನಮ್ ಕ್ಯಾಂಡಿಡೇಟ್ ಇರೋದು, ಒಬ್ರು ಮೆಂಬರ್ ಆಗಿವ್ರೆ, ಅವರು ಅಧ್ಯಕ್ಷರು. ಇದು ಅವರು ರೆಸ್ಪಾನ್ಸೇ ಇಲ್ಲ. ಮತ್ತೆ ನಮ್ಮ SC ಕಾಲದಾಗ ಅದೊಂದು ಕೋಟ ಬಂದಿತ್ತು, ಅವ್ರೊಂದು ಗೆದ್ಬಿಟ್ರು, ಅವ್ರ ಊರಲ್ಲೇ ಇಲ್ಲ. ಈ ತರ ಆಗ್ಬಿಟ್ಟೈತೆ. ನೀರು ಬರ್ಬೇಕಾರಲ್ಲ ಪೂರ್ತಿ ಗಲೀಜ್ ಬರುತ್ತಾ? ಅಲ್ಲ ಸ್ಪಾಟ್ ತೋರಿಸ್ಲಾ ಸರ್? ನಡೀರಿ. 3 ಜನ ಆಸ್ಪತ್ರೆ ಚಿಕಿತ್ಸೆ ಒಂದು ಇದ್ದು ಬಿಡುಗಡೆ ಆಗಿರುತ್ತಾರೆ. ಒಟ್ಟು 12 ಪ್ರಕರಣಗಳು ವರದಿಯಾಗಿದ್ದು ಎಲ್ಲ ರೋಗಿಗಳು ಈಗ ಗುಣಮುಖರಾಗಿರುತ್ತಾರೆ. ಮತ್ತು ನೀರಿನ ಶುಚಿತ್ವದ ಬಗ್ಗೆ ಎಲ್ಲ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಮುಂದೆ ಈ ತರ ಕ್ರಮಗಳ ಏನೇನ್ ಬೇಕೋ ಎಲ್ಲ ನಾವು ಆರೋಗ್ಯ ಇಲಾಖೆಯಿಂದ ಕ್ರಮಗಳು ತಗೋತಾ ಇದ್ದೀವಿ ಸರ್. ಏನ್ ಹುಷಾರಿಲ್ಲ ಸರ್ ಅವರು? ವಾಂತಿ ಬೇರೆ ಸ್ವಲ್ಪ ಪ್ರಕರಣಗಳು ವರದಿಯಾಗಿತ್ತು. ಒಂದು 3 ದಿನಗಳಿಂದ ಕಳೆದ 3 ದಿನಗಳು ವರದಿಯಾಗಿದೆ. ಅದನ್ನ ನಮ್ಮ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರು ಮತ್ತು ಸಿಬ್ಬಂದಿಗಳು ಅವೆಲ್ಲ ಭೇಟಿ ನೀಡಿ ಪ್ರಕರಣಗಳನ್ನು ಪರೀಕ್ಷೆ ಮಾಡಿ ಚಿಕಿತ್ಸೆ ನೀಡುತ್ತಾರೆ. ಎಷ್ಟು ಜನದಲ್ಲಿ ಎಷ್ಟು ಹೆಣ್ಮಕ್ಳು ಎಷ್ಟು ಗಂಡು ಮಕ್ಳು ಎಷ್ಟು ಸರ್? 12 ಜನದಲ್ಲಿ ಡೀಟೇಲ್ ಆಗಿಲ್ಲ, ಅದನ್ನ ಡೀಟೇಲ್ ಡೆತ್ ಆಗಿದ್ದಾರೆ ಅಂತ ಇಲ್ಲ. ಇದರಿಂದ ಯಾವುದೇ ಸಾವು ನೋವುಗಳಾಗಿಲ್ಲ. ಇಲ್ಲ, ವಾಂತಿ ಭೇದಿಯಿಂದನೇ ಅವರು ಡೆತ್ ಆಗಿದ್ದಾರೆ. ಡೆತ್ ಆಗಿದ್ದಾರೆ ಅಂತಾನೆ ಮಾಹಿತಿ ಇದೆ ಸರ್. ನಮ್ಮ ನೋಡಿದ ಭೇಟಿ ಯಾವುದೇ ಇದರಿಂದ ವಾಂತಿ ಮರಣ ಹೊಂದಿಲ್ಲ. ಅಲ್ಲ, ಇತ್ತೀಚೆಗೆ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ. ಇಲ್ಲ, ಡೆಂಗಿನ ಈಗ ಈಗ ಜನವರಿಯಿಂದ ಇಲ್ಲಿವರೆಗೂ 45 ಪ್ರಕರಣಗಳಿದೆ. ಹಾಲಿ 3 ಪ್ರಕರಣಗಳು ಮಾತ್ರ ದೃಢೀಕೃತ ಪ್ರಕರಣಗಳಿದೆ. ಶಂಕಿತ ಪ್ರಕರಣಗಳು 20 ಇದಾವೆ ಅಷ್ಟೇ. ಖಾಸಗಿ ಹಾಸ್ಪಿಟ್ಲಿಗೆ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ? ಸರ್ಕಾರಿ ಹಾಸ್ಪಿಟಲ್ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ? ಈಗ ಸದ್ಯದಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿದೆ, ಇನ್ನು ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ. ಈ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಡೆಂಗ್ಯೂ ಪ್ರಕರಣ ಕಾರಣ ಅಂತ ಅದು ನೈರ್ಮಲ್ಯತೆ ಸ್ವಲ್ಪ ಕೊರತೆ ಇದೆ. ಅದೆಲ್ಲ ಸ್ವಲ್ಪ ಮನೆ ಶುಚಿತ್ವ ಎಲ್ಲ ಮಾಡ್ಕೊಂಡ್ರೆ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಅನ್ಸುತ್ತೆ. ಮನೆ ಮಾತ್ರನಾ ಅಥವಾ ಪರಿಸರ ಎಲ್ಲ ಏನೇನಿದೆ ಹೇಳಿ ಸರ್? ಏನೇನು ಅನೈರ್ಮಲ್ಯತೆ ಇದೆ ಅಂತ ಹೇಳಿ. ಸ್ಪಾಟ್ ವಿಸಿಟ್ ಮಾಡಿದಾರಲ್ಲ, ಏನೇನು ಅನೈರ್ಮಲ್ಯತೆ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಸರ್. ಸ್ವಲ್ಪ ಚರಂಡಿಗಳು, ಸ್ವಲ್ಪ ನೀರಿನ ತಾಣಗಳು ಸ್ವಲ್ಪ ಜಾಸ್ತಿ ಇದಾವೆ. ಅದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಆರೋಗ್ಯ ಇಲಾಖೆಯಿಂದ ಕ್ರಮ ತಗೊಂತಾ ಇದೀವಿ ಮತ್ತು ನಮ್ಮ ಬೇರೆ ಇಲಾಖೆಗಳು ಸಹಕಾರದೊಂದಿಗೆ ಕ್ರಮ ತಗೊಂತಾ ಇದೀವಿ. ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಡೆಂಗ್ಯೂ? ಸದ್ಯದಲ್ಲಿ ನಮಗೆ ತೀತ ಮತ್ತು ದೊಡ್ಡಸಾಗರ ಗ್ರಾಮಗಳು ಕಾಣಿಸ್ತಾ ಇದೆ. ತೀರಾ ಜಾಸ್ತಿ ಎಲ್ಲೂ ಇಲ್ಲ, 1-2 ಪ್ರಕರಣ ಮಾತ್ರ ವರದಾಗ್ತಾ ಇದೆ. ಸರ್, ತಾವು THO ಅವರು ಗ್ರಾಮೀಣ ಭಾಗದ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದೀರಾ ಸರ್? ಡೆಂಗ್ಯೂ ವಿಚಾರವಾಗಿ ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಪ್ರಕರಣವಾಗಿದೆ ಎಲ್ಲ ಕಡೆನೂ ಭೇಟಿ ಮಾಡಿದೀವಿ. ಅಲ್ಲ, ಎಲ್ಲೆಲ್ಲಿ ಅಂತ ಸರ್? ಭೇಟಿ ಮಾಡಿದೀನಿ, ಕೊಳಲ ಮಾಡಿದೀವಿ, ಎಲ್ಲ ಕಡೆನೂ ಮಾಡ್ತಾ ಇದೀವಿ. ಅವೆರಡು ಮಾತ್ರ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಅಂತ? ತಾಲೂಕಿನ ಕೋವಿಡ್ ಮಾಡಿದೀವಿ, ಎಲ್ಲ ಕಡೆನೂ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ನ್ಯೂಸ್ ಕರ್ನಾಟಕ ಒಂದು ವರದಿ, ಮುತ್ತುರಾಜ್, ಕೊರಟಗೆರೆ.